ನಾವೆಲ್ಲರೂ ಕೂಡ ನಮ್ಮ ಜೀವನ ನಮ್ಮ ಕಂಟ್ರೋಲಲ್ಲೇ ಇದೆ ಅಂತ ಅನ್ಕೊಂಡ್ ಬದುಕ್ತಿರ್ತೀವಿ. ಇದನ್ನ ನಮ್ಮ ಜೀವನ ಅನ್ಕೊಂಡ್ರೆ ಇದು ಶುರುವಾಗೋದು ನಮ್ಮ ಹುಟ್ಟಿನಿಂದ, ಇದು ಅಂತ್ಯ ಆಗೋದು ನಮ್ಮ ಸಾವಿನಿಂದ. ನಮ್ಮ ಹುಟ್ಟು ಕೂಡ ನಮ್ಮ ಕೈಯಲ್ಲಿಲ್ಲ, ನಮ್ಮ ಸಾವು ಕೂಡ ನಮ್ಮ ಕೈಯಲ್ಲಿಲ್ಲ ಅಂದಮೇಲೆ ಈ ಮಧ್ಯದ ಜೀವನ, ಇಲ್ಲಿ ಏನೇನಾಗುತ್ತೆ, ಇಲ್ಲಿ ನಮಗೆ ಸಿಗುವಂತ ಫಲಗಳು ಇವ್ಯಾವುದು ಕೂಡ ನಮ್ಮ ಕೈಯಲ್ಲಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. T20 ವರ್ಲ್ಡ್ ಕಪ್ ಅನ್ನ ಗೆಲ್ಸಿದ ಮೇಲೆ ವಿರಾಟ್ ಕೊಹ್ಲಿ ಅವರು ಕೂಡ ಹೇಳಿದ್ದು ಇದನ್ನೇ, ಎಲ್ಲವನ್ನು ನಾವೇ ಮಾಡ್ತಿದೀವಿ ಅನ್ನೋ ಒಂದು ಭ್ರಮೆಯಲ್ಲಿ ನಾವು ಬದುಕ್ತಿರ್ತೀವಿ, ಆದ್ರೆ ನಮ್ಮ ಕೈಯಲ್ಲಿ ಏನು ಕೂಡ ಇರೋದಿಲ್ಲ, ಎಲ್ಲವೂ ಕೂಡ ಅವನ ಕೈಯಲ್ಲಿದೆ ಅಂತ. आपको ये लगता है कि मैं कर दूंगा तो वो कहीं ना कहीं आपका अहंकार ऊपर आ जाता है, तो फिर खेल आपसे दूर चला जाता है. ಭಗವದ್ಗೀತೆಯ ಸಾರವು ಕೂಡ ಇಷ್ಟೇ, ನಮ್ಮ ಕೈಯಲ್ಲಿರೋದು ಕೇವಲ ನಮ್ಮ ಕರ್ಮ. ನಮ್ಮ ಕರ್ಮಗಳನ್ನ ನಾವು ನಿಯತ್ತಾಗಿ ಮಾಡಬೇಕು, ಫಲವನ್ನ ಕೊಡೋದು ಆ ದೇವರಿಗೆ ಬಿಟ್ಬಿಡ್ಬೇಕು ಅಂತ. ಸೊ ಒಬ್ಬ ಮನುಷ್ಯನ ಹುಟ್ಟು ಕೂಡ ಅವನ ಕೈಯಲ್ಲಿಲ್ಲ, ಅವನ ಸಾವು ಕೂಡ ಅವನ ಕೈಯಲ್ಲಿಲ್ಲ ಅಂದ್ಮೇಲೆ ಎಲ್ಲವನ್ನು ನಾನೇ ಮಾಡ್ತಿದ್ದೀನಿ ಅನ್ನುವಂತಹ ಅಹಂಕಾರ ಯಾಕೆ? ಎಲ್ಲವನ್ನು ನಾನೇ ಮಾಡ್ತಿದ್ದೀನಿ ಅನ್ನೋ ಅಹಂಕಾರನ ಸೈಡಿಗಿಟ್ಟು ಸರಳತೆಯಿಂದ, ವಿನಮ್ರತೆಯಿಂದ ಈ ಸುಂದರವಾದ ಬದುಕನ್ನ ಬದುಕೋಣ.